ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವಿವತ್ತು ಹೋಗಿದ್ದು ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ. ಸೊ ಹೋಗ್ಬೇಕಾದ್ರೆ ಸುಮಾರು 2:30 ಹಂಗೆ ನಾವು ಬಿಟ್ವಿ. ಟೀ ಕುಡಿಯೋ ಜಾಗದಲ್ಲಿ ನಿಲ್ಲಿಸಿದಾಗ ನೇಚರ್ ತುಂಬ ಚೆನ್ನಾಗಿತ್ತು. ಸನ್ರೈಸ್ ಅವಾಗ ತಾನೇ ಆಗ್ತಿತ್ತು, ತುಂಬ ಅದ್ಭುತ ಅಂತ ಅನ್ನಿಸ್ತಾ ಇತ್ತು. ಸನ್ರೈಸ್ ಎಷ್ಟು ಚೆನ್ನಾಗಿ ಆಗ್ತಿದೆ, ಇದು ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಮಲೆ ಮಹದೇಶ್ವರ ಬೆಟ್ಟ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಹಾನೂರು ತಾಲೂಕಿನಲ್ಲಿರುವ ಬೆಟ್ಟ ಅಂತಲೇ ಹೇಳ್ಬೋದು. ಬೆಟ್ಟಗಳ ಮೇಲೆ ಈ ದೇವಾಲಯ ಇದೆ. ಅಲ್ಲೇ ಸುತ್ತಮುತ್ತ ನೇಚರ್ ಕೂಡ ಚೆನ್ನಾಗಿತ್ತು. ಮಕ್ಕಳೆಲ್ಲ ಅಲ್ಲಿ ಆಟ ಆಡೋಕ್ಕೆ ಅಂತ ಇಳಿದಿದ್ರು. ಸೊ ನೀರಲ್ಲಿ ಸ್ವಲ್ಪ ಆಟ ಆಡಿಕೊಂಡು ಬರ್ತಾಯಿದ್ರು ಕಾಫಿ ಕುಡಿಯೋ ಅಷ್ಟೊತ್ತಿಗೆ. ಸೊ ನಾವು ಬೆಟ್ಟವನ್ನು ತಲುಪಿದಾಗ ಸುಮಾರು 10 ಗಂಟೆ 11 ಗಂಟೆ ಟೈಮ್ ಆಗಿತ್ತು. ಸೊ ಬೆಟ್ಟ ಹತ್ತಕ್ಕೆ 2 ದಾರಿಗಳಿರುತ್ತೆ, ಸರ್ಪದಾರಿ ಮತ್ತು ಬಸವನ ದಾರಿ ಅಂತ. ಸೊ ಈ ಮಾರ್ಗಗಳ ಮೂಲಕ ಭಕ್ತಾದಿಗಳು ಬೆಟ್ಟವನ್ನು ಹತ್ತುತ್ತಾರೆ. ಈ ಒಂದು ಅಪರೂಪ ದೇವಾಲಯ ಇದು. 77 ಬೆಟ್ಟಗಳ ಮಧ್ಯದಲ್ಲಿ ಈ ಬೆಟ್ಟ ಇದೆ. ಕರ್ನಾಟಕ ಪುಣ್ಯಕ್ಷೇತ್ರಗಳ ತವರೂರು ಅಂತಲೇ ಹೇಳ್ಬೋದು. ಆ ಪುಣ್ಯಕ್ಷೇತ್ರದಲ್ಲಿ ಮಲೆ ಮಹದೇಶ್ವರ ಬೆಟ್ಟ ಕೂಡ ಒಂದು. ಇದು ನಿಸರ್ಗದ ಮಡಿಲಲ್ಲಿ ಇರ್ತಕ್ಕಂಥ ಬೆಟ್ಟ. ಕೊಳ್ಳೇಗಾಲದಿಂದ ಸುಮಾರು 72 ಕಿಲೋಮೀಟರ್ ಮತ್ತು ಮೈಸೂರಿನಿಂದ ಸುಮಾರು 108 ಕಿಲೋಮೀಟರ್ ದೂರದಲ್ಲಿ ಈ ಮಹದೇಶ್ವರ ಸ್ವಾಮಿ ಬೆಟ್ಟವನ್ನು ನಾವು ನೋಡ್ಬೋದು. ಈ ಬೆಟ್ಟವನ್ನು ಮಹದೇಶ್ವರ ಬೆಟ್ಟ, ಮಾದಯ್ಯನಗಿರಿ, ಹಿಲ್ಸ್ ಅಂತ ಕೂಡ ಕರೀತಾರೆ. ಸೊ ಈ ದೇವಸ್ಥಾನ ಪೂರ್ಣವಾಗಿ ಬೆಟ್ಟ ಪ್ರದೇಶವಾಗಿದೆ. ಸೊ ಆ್ಯಂಡ್ ಇದು 77 ಬೆಟ್ಟಗಳ ಮಧ್ಯದಲ್ಲಿದೆ ಅಂತ ನಾವು ಹೇಳ್ಬೋದು. ನೋಡಿದ್ರೆ ಅಲ್ಲಿ 77 ಬೆಟ್ಟಗಳನ್ನ ನಾವು ಹತ್ಕೊಂಡು ಹೋಗ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ನೇಚರ್ ಲವರ್ಸ್ ಅಂತೂ ತುಂಬ ಇಷ್ಟ ಆಗುವಂಥ ಪ್ಲೇಸು. ನೇಚರ್ ಅಂತೂ ತುಂಬ ಅದ್ಭುತವಾಗಿದೆ. ಅಲ್ಲಿ ನೋಡ್ಬೋದು. ಅಲ್ಲಿ ದೇವಸ್ಥಾನದ ಪೂಜೆ ಸಾಮಾನುಗಳೆಲ್ಲ ಸಿಗುತ್ತೆ. ಪೂಜೆ ಸಾಮಾನು ತೊಗೊಂಡು ನಾವು ದೇವಸ್ಥಾನದೊಳಗೆ ಹೋದ್ವಿ. ದೇವಸ್ಥಾನದೊಳಗಡೆ ಕ್ಯಾಮ್ರಾ ಅಲ್ಲೂ ಇರಲಿಲ್ಲ. ಸೊ ಅಲ್ಲೇ ಸುತ್ತಮುತ್ತ ನಾನು ವಿಡಿಯೋ ಕವರೇಜ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಪ್ರತಿದಿನ ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ. ಅದರಲ್ಲೂ ಹಬ್ಬಗಳ ದಿನಗಳಲ್ಲಿ ತುಂಬ ವಿಶೇಷವಾದ ಪೂಜೆನ ನೋಡ್ಬೋದು. ಆ್ಯಂಡ್ ಮೇಯ್ನ್ಲಿ ಯಾವುದು ಯುಗಾದಿ ಹಬ್ಬ, ಶಿವರಾತ್ರಿ ಹಬ್ಬ, ದೀಪಾವಳಿ ಹಬ್ಬಗಳಲ್ಲಂತೂ ಬಹಳ ವಿಶೇಷವಾಗಿ ಜಾತ್ರೆ ರೀತಿಯಲ್ಲಿ ಪೂಜೆಯನ್ನು ನಾವು ನೋಡ್ಬೋದು. ಗಿರಿಜನರು, ಸೋಲಿಗರು ಮತ್ತು ಸುತ್ತಮುತ್ತಲಿನ ಜನಗಳು ಮಹದೇಶ್ವರನನ್ನು ಕುಲದೇವತೆಯಾಗಿ ಪೂಜೆ ಮಾಡ್ತಾ ಬಂದಿದ್ದಾರೆ. ಸುಮಾರು 15ನೇ ಶತಮಾನದಲ್ಲಿ ಜೀವಿಸಿದ್ರು ಅಂತ ಇತಿಹಾಸದಲ್ಲಿ ನಾವು ನೋಡ್ಬೋದು. ಮಹದೇಶ್ವರ ಸ್ವಾಮಿಗಳು ಲೋಕ ಕಲ್ಯಾಣಕ್ಕಾಗಿ ದೇಶ ಸಂಚಾರ ಮಾಡಿ ಹಲವಾರು ಜನರ ಕಷ್ಟಗಳನ್ನು ಪರಿಹಾರ ಮಾಡಿದ್ದಾರೆ. ಈಗಲೂ ಕೂಡ ಜನರು ನಂಬಿ ಬಂದ ಜನರಿಗೆ ಅವರ ಕಷ್ಟಗಳನ್ನು ಪರಿಹಾರ ಮಾಡ್ತಿರ್ತಕ್ಕಂಥ ದೇವರು ಇವರು. ಮಹದೇಶ್ವರ ಸ್ವಾಮಿಯು ಶಿವನ ಒಂದು ಅವತಾರ ಅಂತ ನಂಬಿದ್ದಾರೆ ಜನ. ಮಹದೇಶ್ವರ ಸ್ವಾಮಿಯು ಈ ದೇವಾಲಯದ ಗರ್ಭಗುಡಿಯಲ್ಲಿ ಲಿಂಗ ರೂಪದಲ್ಲಿ ತಪಸ್ಸು ಮಾಡಿದ್ರು ಅಂತ ಪ್ರತೀತಿ ಇದೆ. ಅಂತರಗಂಗೆ ಅಂತಕ್ಕಂಥ ನೀರು ಕೂಡ ಇಲ್ಲಿ ಹರಿಯೋದ್ರಿಂದ ಆ ನೀರಿನಲ್ಲಿ ಭಕ್ತಾದಿಗಳು ಪುಣ್ಯ ಸ್ನಾನ ಮಾಡಿ ದೇವರ ದರ್ಶನವನ್ನು ಪಡೀತಾರೆ. ಸುಮಾರು 39,360 ಹೆಕ್ಟರ್ನಷ್ಟು ಜಾಗ ಈ ದೇವಾಲಯಕ್ಕೆ ಸೇರಿದೆ ಅಂತ ನಾವು ಹೇಳ್ಬೋದು. ಅದೇ ರೀತಿ ಇದು ಕಾಡು ಪ್ರದೇಶ ಆಗಿರೋದ್ರಿಂದ ಸುಮಾರು ಪ್ರಾಣಿ ಪಕ್ಷಿಗಳು ಸಹ ಇಂದಿಗೂ ಕೂಡ ಅಲ್ಲಿ ನಾವು ನೋಡ್ಬೋದು. ಇಲ್ಲಿ ವಿವಿಧವಾದಂತಹ ಮಹದೇಶ್ವರನ ಸೇವೆಗಳನ್ನ ಭಕ್ತಾದಿಗಳು ಮಾಡಿಸ್ತಾರೆ. ಅಲ್ಲಿ ದಾಸೋಹ ಭವನ ಕೂಡ ಇತ್ತು. ಅಲ್ಲೇ ಊಟದ ವ್ಯವಸ್ಥೆ, ತಿಂಡಿಯ ವ್ಯವಸ್ಥೆ ಇರುತ್ತೆ. ಲಾಡು ಪ್ರಸಾದ ಸಿಗುತ್ತೆ ಅಲ್ಲಿ ವಿಶೇಷವಾಗಿ. ಅಲ್ಲಿ ನಾವು ಶಾಪಿಂಗ್ ಸ್ಟ್ರೀಟ್ ಕೂಡ ನೋಡ್ಬೋದು. ಟೈಮ್ ಇದ್ದರೆ ಶಾಪಿಂಗ್ ಕೂಡ ಮಾಡ್ಕೋಬೋದು. ವಿಶೇಷವಾಗಿ ಅಲ್ಲಿ ಎಷ್ಟೊಂದು ಜನ ದೇವಸ್ಥಾನದ ಮುಂದೆ ತಮ್ಮ ಜೀವನ ಪಾಡುಗಳನ್ನು ಕಟ್ಕೊಂಡಿರೋದನ್ನು ನಾವು ನೋಡ್ಬೋದು. ವಾತಾವರಣ ಅಂತೂ ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ನಿಮಗೂ ಟೈಮ್ ಸಿಕ್ಕಾಗ ಒಂದ್ಸಲಿ ದೇವಸ್ಥಾನವನ್ನು ವಿಸಿಟ್ ಮಾಡಿ, ನಿಮಗೆ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ. ಆ ಮುದ್ದು ಮಾದಪ್ಪ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.